ನಮಸ್ಕಾರ ವೀಕ್ಷಕರೇ, ಸೂಪರ್ ಹೆಲ್ದಿ ಕಾರ್ನರ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಮನೆಯಲ್ಲೇ ಮಾಡಿದಂತಹ ಗೋಧಿ ಹಿಟ್ಟಿನ ನೂಡಲ್ಸ್. ಹಾಗೆ ಅದರಿಂದ ಒಂದು ರೆಸಿಪಿನ ಮಾಡಿದ್ದೇನೆ. ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ಮನೆಯಲ್ಲೇ ಹೆಲ್ದಿಯಾಗಿ ಮಕ್ಕಳಿಗೂ ಇದನ್ನು ಕೊಡ್ಬೋದು. ಮಕ್ಕಳು ತರಕಾರಿ ತಿನ್ನಲಿಕ್ಕೆ ಹಿಂಜರಿತಾರೆ. ಈ ರೀತಿ ಮಾಡಿದರೆ ಇಷ್ಟಪಟ್ಟು ತಿಂತಾರೆ. ಯಾವುದೇ ಸಾಸ್ ಮತ್ತು ಮೈದಾ ಬಳಸಲಿಲ್ಲ. ನನ್ನ ರೆಸಿಪೀಸ್ ಇಷ್ಟ ಆದರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ವೀಟ್ ನೂಡಲ್ಸನ್ನು ಮಾಡೋದಂತ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ನೋಡುವ. ಇಲ್ಲಿ ನಾನು 1 ಗ್ಲಾಸ್ನಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೇನೆ. ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ನೋಡ್ಕೊಂಡು ತಗೊಳ್ಳಿ. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ತುಪ್ಪ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ, ಹಾಗೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೊಳ್ತಾ ಇದ್ದೇನೆ. ಈ ರೀತಿ ಕಲಸ್ಕೊಂಡ್ಬಿಟ್ಟು 10 ನಿಮಿಷ ಇದನ್ನು ಇಡಬೇಕು. ನಂತರ ಒಂದು ಬಾಣಲೆಗೆ ಸ್ವಲ್ಪ ನೀರು ಕುದಿ ಬರಲಿಕ್ಕೆ ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೀರು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ, ಹಾಗೆ ಈ ನೀರಿನಲ್ಲಿ ಈ ಸೋಯಾ ಚಂಕ್ಸನ್ನು 10 ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡಬೇಕು. ನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ನೀರನ್ನು ತಗೊಂಡಿದ್ದೇನೆ. ಅದಕ್ಕೆ ತೆಂಗಿನ ಎಣ್ಣೆ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡು ಈ ನೀರನ್ನು ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ಇಲ್ಲಿ ನಾನು ಶಾವಿಗೆ ಮೋಲ್ಡ್ ತಗೊಂಡಿದ್ದೇನೆ, ಶಾವಿಗೆ ಮೇಕರ್. ಇಲ್ಲಿ ನಿಮಗೆ ಯಾವ ಆಕಾರಕ್ಕೆ ಶಾವಿಗೆ ಮಾಡಬೇಕಾದ್ರೆ, ಚಕ್ಕುಲಿ ಮಾಡಬೇಕಾದ್ರೆ, ಚಿಪ್ಸ್ ಮಾಡಬೇಕಾದ್ರೆ ಅದರದ್ದು ಸಪ್ರೇಟ್ ತಟ್ಟೆಗಳಿರುತ್ತೆ. ಇದರಲ್ಲಿ ನಾನು ನೂಡಲ್ಸ್ ಮಾಡಲಿಕ್ಕೆ ಈ ತಟ್ಟೆಯನ್ನು ಬಳಸ್ತಾ ಇದ್ದೇನೆ. ಇದಕ್ಕೆ ಒಳಗಿಂದ ಸರಿಯಾಗಿ ಎಣ್ಣೆಯನ್ನು ಹಚ್ಕೊಳ್ಬೇಕು ಈ ರೀತಿ, ಇಲ್ಲಾಂದರೆ ಹಿಟ್ಟು ಅಂಟ್ಕೊಳ್ಬಿಡುತ್ತೆ. ಈಗ ನಾವು ಕಲಸಿದಂತಹ ಹಿಟ್ಟನ್ನು ಇದರಲ್ಲಿ ಹಾಕಿಬಿಟ್ಟು ನಾವು ನೂಡಲ್ಸ್ ಮಾಡಬೇಕು. ಇಲ್ಲಿ ನಾವು ನೀರು ಕುದಿ ಬರಲಿಕ್ಕೆ ಇಟ್ಟಿದ್ದೇವೆ. ನೀರು ಕುದಿ ಬರ್ತಾ ಇದ್ದ ಹಾಗೆ ಸ್ಟವ್ ಆಫ್ ಮಾಡಬೇಡಿ. ನೀರು ಕುದೀತಾ ಇರಲಿ, ಆವಾಗಲೇ ಈ ಮೋಲ್ಡ್ನ ಸಹಾಯದಿಂದ ನೂಡಲ್ಸನ್ನು ಈ ರೀತಿ ಮಾಡಿಬಿಟ್ಟು ನೀರಿನಲ್ಲಿ ಬಿಡಬೇಕು. ಮೆಲ್ಲಗೆ ಈ ರೀತಿ ನೂಡಲ್ಸನ್ನು ನೀರಿಗೆ ಬಿಡಬೇಕಾಗುತ್ತೆ. ನೂಡಲ್ಸ್ ಕಟ್ ಮಾಡಲಿಕ್ಕೆ ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಅಂಟಿಕೊಳ್ಳದಾಗಿ ಬಿಡಿ ಬಿಡಿಯಾಗಿ ಈ ರೀತಿ ಕಟ್ ಮಾಡಿಕೊಳ್ಬೇಕು. ಈ ರೀತಿ ರಾತ್ರಿ ನೂಡಲ್ಸನ್ನು ಮಾಡಿ ಇಟ್ಟರೆ ಬೆಳಗ್ಗೆ ಆಗುವಾಗ ಚೆನ್ನಾಗಿ ಒಣಗಿರುತ್ತೆ. ನಿಮಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನೂಡಲ್ಸ್ ಏನಾದರೂ ಮಾಡಲಿಕ್ಕಿದ್ರೆ ಈ ರೀತಿ ಟ್ರೈ ಮಾಡ್ಬೋದು. ಹೀಗೆ ವೆಜಿಟೇಬಲ್ಸ್ ಮಸಾಲ ರೆಡಿ ಮಾಡಿ ಈ ನೂಡಲ್ಸ್ ಹಾಕಿದರೆ ಆಯಿತು. ನಾನ್ ವೆಜ್ ಬೇಕಿದ್ದರೆ ಚಿಕನ್ ಪೀಸಸ್ ಅಥವಾ ಎಗ್ ಸೇರಿಸ್ಬೋದು. ಹಾಗೆ ಇದನ್ನು ಒಂದು 5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು. ನಿಮಗೆ ಮೋಲ್ಡಲ್ಲಿ ಶಾವಿಗೆ ಮೇಕರಲ್ಲಿ ನೂಡಲ್ಸ್ ಮಾಡಲಿಕ್ಕೆ ಕಷ್ಟ ಆಗ್ತದಾದರೆ ಈ ರೀತಿ ಚಪಾತಿ ಲಟ್ಟಿಸ್ಕೊಂಡ್ಬಿಟ್ಟು ಚಾಕುವಿನ ಸಹಾಯದಿಂದ ಈ ರೀತಿ ಕಟ್ ಮಾಡಿಕೊಂಡ್ರೆ ಈ ರೀತಿಯೂ ನೂಡಲ್ಸ್ ಮಾಡಲಿಕ್ಕೆ ಆಗುತ್ತೆ. ಇವಾಗ ಇದು ಕುದಿ ಬಂದಿದೆ, ನೂಡಲ್ಸ್ ಕೂಡ ಬೆಂದಿದೆ. ಇದನ್ನು ಈ ರೀತಿ ತೆಗೆದು ಬಿಡಬೇಕು. ನೀರು ಹೋಗುವಂತಹ ಪಾತ್ರೆಯಲ್ಲಿ ಇದನ್ನು ಹಾಕಿಬಿಡಿ, ಯಾಕಂದರೆ ನೀರು ಚೆನ್ನಾಗಿ ಗಾಳಿಸಬೇಕು, ನೀರು ಉಳಿಬಾರ್ದು. ಅದು ಸ್ವಲ್ಪ ನೂಡಲ್ಸ್ ತಣ್ಣಗಾಗಲಿಕ್ಕೆ ಬಿಡುವ. ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ಪಾತ್ರೆಗೆ 3 ಬೆಳ್ಳುಳ್ಳಿಯನ್ನು ಸಣ್ಣಗೆ ಹಚ್ಚಿ ಹಾಕ್ಕೊಂಡಿದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿಕೊಂಡು ಇದನ್ನೇ ಫ್ರೈ ಮಾಡಿಕೊಳ್ಬೇಕು. ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ. ಹಾಗೆ ಹಸಿಮೆಣಸನ್ನು ಹಾಕ್ತಾ ಇದ್ದೇನೆ 1, ಮತ್ತು ಅದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನಂತರ ಹೆಚ್ಚಿದ 1 ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ನೂಡಲ್ಸ್ಗೆ ತರಕಾರಿಯಾಗಿ ಅರ್ಧ ಕ್ಯಾರೆಟ್ ಉದ್ದಗೆ ಹೆಚ್ಚಿದ್ದು, ಹಾಗೆ ಸ್ವಲ್ಪ ಬೀನ್ಸ್ ಮತ್ತು ಹಸಿರು ಮತ್ತು ಕೆಂಪು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಅರ್ಧದಷ್ಟು. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಬಾಫತ್ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಕೊಡುವಾಗ ಗ್ರೀನ್ ಚಿಲ್ಲಿ ಬಾಫತ್ ಪೌಡರ್ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಎಲ್ಲ ಕಟ್ ಮಾಡಿದ ತರಕಾರಿ, ಕ್ಯಾಪ್ಸಿಕಮ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಸೋಯಾ ಚಂಕ್ಸ್ ಏನು ನಾವು ನೀರಿನಲ್ಲಿ ಹಾಕಿಟ್ಟಿದ್ವಿ ಅದರಿಂದ ನೀರನ್ನು ಹಿಂಡಿ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಂಡು ಈ ತರಕಾರಿ ಜೊತೆ ಸ್ವಲ್ಪ ಹೊತ್ತು ಬೇಯಿಸಬೇಕು. ನೂಡಲ್ಸ್ನಲ್ಲಿ ತರಕಾರಿ ತುಂಬ ಬೆಂದರೂ ಚೆನ್ನಾಗಿರಲ್ಲ.
ಕರುಮಾಗಿ ತಿನ್ನಲಿಕ್ಕೆ ಸಿಕ್ಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಂಡು ಸ್ವಲ್ಪ ಹೊತ್ತು ಈ ರೀತಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡ್ತೇನೆ. ಇವಾಗ ಒಂದು ಸ್ವಲ್ಪ ಕುದಿ ಬಂದಿದೆ. ಇದನ್ನು ಚೆನ್ನಾಗಿ ನೀರು ಆರಲಿಕ್ಕೆ ಬಿಡಬೇಕು. ಇದರಲ್ಲಿ ಸ್ವಲ್ಪನೂ ನೀರು ಉಳಿಬಾರ್ದು. ನಂತರ ಸ್ವಲ್ಪ ಜಜ್ಜಿದ ಕರಿಮೆಣಸನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ, ಫ್ಲೇವರ್ಗೋಸ್ಕರ. ಒಳ್ಳೆ ಟೇಸ್ಟ್ ಮತ್ತು ಘಮ ಇರುತ್ತೆ. ಹಾಗೆ ನೋಡಿ, ಇವಾಗ ನಾವು ಮಾಡಿದ ನೂಡಲ್ಸ್ ನೀರು ಪೂರ್ತಿ ಆರಿ ಹೋಗಿದೆ, ಹಾಗೆ ಡ್ರೈ ಆಗಿದೆ. ಈ ನೂಡಲ್ಸನ್ನು ಈ ತರಕಾರಿ ನಾವೇನು ಮಸಾಲ ಮಾಡಿದ್ದೇವೆ ಇದಕ್ಕೆ ಸೇರಿಸ್ಕೊಳ್ಬೇಕು. ಈ ರೀತಿ ತರಕಾರಿಗೆ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ನೂಡಲ್ಸ್ ರೆಡಿ ಆಯಿತು. ತುಂಬ ಒಳ್ಳೆ ಘಮ ಬರ್ತಾಯಿದೆ, ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ಇರುತ್ತೆ. ಯಾವುದೇ ಸಾಸ್ ಬಳಸದೆ, ಮೈದಾದ ನೂಡಲ್ಸ್ ಬಳಸದೆ ಮನೆಯಲ್ಲೇ ಈ ರೀತಿ ಮಾಡ್ಕೊಳ್ಬಹುದು. ಸ್ವಲ್ಪ ಕರಿಮೆಣಸಿನ ಹುಡಿಯನ್ನು ಇದರ ಮೇಲೆ ಸಿಂಪಡಿಸ್ತಾ ಇದ್ದೇನೆ. ಬಿಸಿಯಾದ ನೂಡಲ್ಸ್ ರೆಡಿಯಾಗಿದೆ. ನಾನಿವಾಗ ಟೇಸ್ಟ್ ಮಾಡ್ಕೊಳ್ತೇನೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ. ಥ್ಯಾಂಕ್ ಯು.